ಬನ್ನಿ 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 ಬನ್ನಿ. ಇವತ್ತು ಹೊಸ ರೆಸಿಪಿ ತೋರಿಸ್ಕೊಡ್ತೀನಿ. ಸುಲಭವಾಗಿ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ. ನನ್ನ ಮೊದಲನೇ ಫಸ್ಟ್ ಯೂಟ್ಯೂಬ್ ವಿಡಿಯೋದಲ್ಲೇ ಎಲ್ಲರಿಗೂ ಸ್ವೀಟ್ ಹಂಚ್ತೀನಿ, ತಗೊಳ್ಳಿ. ತುಪ್ಪ ಒಂದು ಚಿಕ್ಕ ಬೌಲ್ ಅಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ. ತುಪ್ಪ ಆದ್ಮೇಲೆ ಬಾದಾಮಿ, ಗೋಡಂಬಿ ಎರಡು ತಗೊಂಡಿದ್ದೀನಿ. ಅದನ್ನ ಹುರ್ಕೊಳ್ಳೋದು. ತುಪ್ಪ ಕಾದೈತೆ, ಬಾದಾಮಿ ಗೋಡಂಬಿ ಹಾಕಿ ಚೆನ್ನಾಗಿ ಹುರ್ಕೊಂಡು, ಸ್ವಲ್ಪ ಹುರಿದ್ರೆ ಸಾಕು, ಜಾಸ್ತಿ ಹುರಿಯೋದು ಬೇಡ. ಜಾಸ್ತಿ ಹುರಿದ್ರೆ ಇದಾಗ್ಬಿಡುತ್ತೆ. ಲೈಟಾಗಿ ಹುರ್ಕೊಂಡು ಸ್ವಲ್ಪ ತೆಗೆದ್ಬಿಡ್ಬೇಕು ಬೇಗ. ಏನ್ ನಾವು ತುಪ್ಪದಲ್ಲಿ ಕರ್ಕೊಂಡಿದ್ವಿ, ಅದೇ ತುಪ್ಪ ಇರುತ್ತಲ್ಲ, ಅದೇ ತುಪ್ಪಕ್ಕೇನೆ ಇವಾಗ ತುರ್ದಿರೋಂತ ಕ್ಯಾರೆಟ್ ನ ಹಾಕೊಳ್ಳೋಣ. ತುರ್ದಿರೋ ಕ್ಯಾರೆಟ್ ನಮ್ಮ ಮನೆಯಲ್ಲಿ ತುಂಬಾ ಜನ ಇರೋದ್ರಿಂದ ನಾವು ಇಷ್ಟೊಂದು ಕ್ಯಾರೆಟ್ ಯೂಸ್ ಮಾಡ್ತಾ ಇದೀವಿ. ನೀವು ಇಷ್ಟೆಲ್ಲ ಕ್ಯಾರೆಟ್ ಯೂಸ್ ಮಾಡಬೇಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ. ಸುಮಾರು 2 kg ಆಗಷ್ಟು ಕ್ಯಾರೆಟ್ ನ ತುರಿದಿ ಹಾಕತಾ ಇದೀವಿ. ನಿಮ್ಗೆ ಎಷ್ಟು ಬೇಕೋ ನಿಮ್ಮಲ್ಲಿ ಎಷ್ಟು ಜನ ಇದಾರೋ ನೋಡ್ಕೊಂಡು ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಒಂದ್ ಅರ್ಧ ಕೆಜಿ, ಒಂದ್ 4 ಜನ ಇದ್ರೆ ಒಂದ್ ಅರ್ಧ ಕೆಜಿ ಆದ್ರೆ ಸಾಗುತ್ತೆ. ಇನ್ನ ಬೇಕು ಇಲ್ಲ ಸ್ಟೋರ್ ಮಾಡ್ಕೊಂಡು ಫ್ರಿಡ್ಜ್ ಅಲ್ಲಿ ತಿಂತೀವಿ ಅನ್ನೋದಾಗಿದ್ರೆ ಇನ್ನ ಜಾಸ್ತಿಯಾಗಿ ಮಾಡ್ಕೊಳ್ಳಿ, ಅಷ್ಟೇ, ಏನಿಲ್ಲ. ಸುಮಾರು 2 kg 2.5 kg ಕ್ಯಾರೆಟ್ ತುರಿದಿರೋದು ಇಷ್ಟ ಆಗೈತೆ. ಚೆನ್ನಾಗಿ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಆಡಿಸಿ ಆಡಿಸಿ ಆಡಿಸಿ, ಇಲ್ಲ ಅಂದ್ರೂ ಒಂದು 20 ನಿಮಿಷವರೆಗೂ ಆಡಿಸ್ತಾನೆ ಇರಬೇಕು. ಈ ಕ್ಯಾರೆಟಲ್ಲಿ ಏನು ಹಸಿ ಸ್ಮೆಲ್ ಇದೆ ಅದೆಲ್ಲ ಹೋಗ್ಬೇಕು. ಇದೆಲ್ಲ ಇಷ್ಟು ಪ್ರಮಾಣದಲ್ಲಿ ಮಾಡೋದೆಲ್ಲ ಹೋಟ್ಲಲ್ಲಿ ಮಾಡ್ದಂಗೆ ಮಾಡ್ತಾ ಇದೀವಿ ನಾವು ಮನೇಲಿ. ಯಾಕಂದ್ರೆ ನಮ್ಮ ಮನೇಲಿ ಅಷ್ಟು ಜನ ಇದ್ದಾರೆ. ಅದಕ್ಕೆ ನೀವು ಮಾಡಬೇಕಾದ್ರೆ ಒಂದು ಅರ್ಧ kg ಕ್ಯಾರೆಟ್ ತಗೊಂಡ್ರೆ ಒಂದು 4 ಜನ ಇರೋ ಮನೇಲಿ ಆರಾಮಾಗಿ ಸಾಕಾಗುತ್ತೆ. ನಾನು 2ರಿಂದ 2.5 kg ಕ್ಯಾರೆಟ್ ತಗೊಂಡಿದ್ದೀನಿ. ನಮ್ಮ ಮನೇಲಿ ಅಷ್ಟು ಬೇಕಾಗುತ್ತೆ. ಮಿಕ್ಕಿದ್ರು ಸ್ವೀಟ್ ತಿನ್ನೋರು ಜಾಸ್ತಿ ಇದ್ದಾರೆ ಮನೇಲಿ, ಫ್ರಿಡ್ಜಲ್ಲಿ ಇಟ್ಕೊಂಡು ಆರಾಮಾಗಿ ತಿಂತಾರೆ. ಏನಂದ್ರೆ ಇದು ಇಂಗ್ರೀಡಿಯೆಂಟ್ಸ್ ತುಂಬಾ ಕಮ್ಮಿ ಇದೆ, ಆದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದು ಏನಂದ್ರೆ ಇದು ಮಾಡೋದೋಸ್ಕರ ಅಷ್ಟೇ. ಸ್ವಲ್ಪ ಹೊತ್ತು ಬಿಟ್ರು ತಳ ಹಿಡಿದ್ಬಿಡುತ್ತೆ. ತಿರುಗಿಸ್ತಾನೇ ಇರಬೇಕು. ತಿರ್ಗಿಸಿ ಕೈ ನೋವು ಬರುತ್ತೆ. ಬೇಗ ಮಾಡ್ಕೋಬೇಡಿ, ಮಾಡಿ ಮಿನಿಮಮ್ ಇಲ್ಲ ಅಂದ್ರೆ 20 to 25 ಮಿನಿಟ್ಸ್ ವರೆಗೂ ತಿರ್ಗಿಸ್ತಾ ಇರಬೇಕು. ಅದೇನು ಸ್ಮೆಲ್ ಇದೆ ಹಸಿ ಸ್ಮೆಲ್ ಕ್ಯಾರೆಟ್ದು, ಆ ಹಸಿ ಸ್ಮೆಲ್ ಪೂರ್ತಿ ಹೋಗ್ಬೇಕು. ಈಗಾಗಲೇ ಒಂದು 10 ನಿಮಿಷ ಆಗಿದೆ, ಇನ್ನೊಂದು 10 ರಿಂದ 15 ನಿಮಿಷ ಹಿಂಗೆ ಮಾಡ್ತಾನೆ ಇರಬೇಕು. ಜಾಸ್ತಿ ಐಟಮ್ ಬೇಕಾಗಲ್ಲ, ಜಾಸ್ತಿ ಟೈಮ್ ಮಾತ್ರ ಇದು ಹುರಿಯಕ್ಕಷ್ಟೇ ಟೈಮು. ಆಮೇಲೆ ಜಾಸ್ತಿ ಟೈಮು ಬೇಕಾಗಲ್ಲ, ಬೇಗ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಬ್ಯಾಚುಲರ್ಸ್ ಇದ್ರೆ ಅವರು ಆರಾಮಾಗಿ ಮಾಡ್ಕೊಬಹುದು. ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ, ಹಬ್ಬಕ್ಕೆ ಟ್ರೈ ಮಾಡಿ. ಆದ್ರೆ ಏನಂದ್ರೆ ಇದು ಬಿಸಿಲ್ ತಿನ್ನೋದಕ್ಕಿಂತ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಂಗೆ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದಾರೆ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನಾದ್ರು ಹೇಳೋದಿದ್ರೆ ಕಮೆಂಟ್ ಮಾಡಿ. ನನ್ನ ಮೊದಲನೇ ವಿಡಿಯೋ ಯೂಟ್ಯೂಬ್ ನಲ್ಲಿ, ಮೊದಲನೇ ವಿಡಿಯೋನೇ ಈ ತರ, ಮುಂದಕ್ಕೆ ಯಾವ ತರನೋ ಗೊತ್ತಿಲ್ಲ. ಆಗಿದೆ, ಒಂದು 20 ನಿಮಿಷ ಆಗಿದೆ. ಸ್ಮೆಲ್ ಗಮ್ಮಂತ ಬರ್ತಾ ಇದೆ. ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಕ್ಯಾರೆಟ್ನ. ಮುಂದಿನ ಪ್ರೊಸೀಜರ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.
ಇವಾಗ ನಾನ್ ಮಾಡ್ತಾ ಇರೋದು 2-2.5 kg ಕ್ಯಾರೆಟ್ ತಗೊಂಡು ಮಾಡ್ತಾ ಇದ್ದೀನಿ. ಅದೇ ನಿಮ್ ಮನೇಲಿ ಮಾಡ್ಬೇಕಾದ್ರೆ ಒಂದ್ ಅರ್ಧ kg ತಗೊಳ್ಳಿ. ಅರ್ಧ kg ಕ್ಯಾರೆಟ್ ಇಲ್ಲಾಂದ್ರೆ 1 kg ಕ್ಯಾರೆಟ್ ತಗೊಂಡ್ರೆ ಒಂದ್ 1/4 kg ಸಕ್ಕರೆ ಹಾಕೊಳ್ಳಿ. ನಾನು ಇಷ್ಟು ಪ್ರೊಸೀಜರ್ನ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಆಗ್ಲಿ ಲೋ ಫ್ಲೇಮ್ ಆಗ್ಲಿ ಇಟ್ಕೋಬೇಡಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೇ ಮಾಡಿ. ಲೋ ಫ್ಲೇಮ್ ಆದ್ರೆ ಹೀಟ್ ಸಾಕಾಗಲ್ಲ, ಹೈ ಫ್ಲೇಮ್ ಆದ್ರೆ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಹಿಂಗ್ ಆಡಿಸ್ತಾನೆ ಇರ್ಬೇಕಲ್ಲ, ತಳೆ ಹಿಡಿದ್ಬಿಡುತ್ತೆ. ಒಂದೇ 2 ನಿಮಿಷ ರೆಸ್ಟ್ ಕೊಟ್ರು ತಳೆ ಹಿಡಿತದೆ. ತಳೆ ಹಿಡಿದ್ರೆ ಹೋಯ್ತು, ಟೇಸ್ಟೇ ಬರಲ್ಲ. ಇವಾಗ ಆಲ್ಮೋಸ್ಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ 1 ಲೀಟರ್ ಹಾಲ್ನ ಸೇರಿಸ್ಕೊಳ್ಳೋಣ. 1 ಲೀಟರ್ ಹಾಲು ಸೇರಿಸ್ಕೊತಾ ಇದೀನಿ ಇವಾಗ. ಹಾಲು ಸ್ವಲ್ಪ ಮಿಕ್ಕಿದೆ, ಜಾಸ್ತಿ ಆಗುತ್ತೆ, ಸ್ವಲ್ಪ ಮಿಕ್ಕಿದೆ. ಹಾಲು ಹಾಕ್ಬೇಕಾದ್ರೆ ಯಾವಾಗೂ ಹಸಿ ಹಾಲು ಹಾಕಕ್ ಹೋಗ್ಬೇಡಿ. ಹಾಲ್ನ ಕಾಯಿಸಿ ಒಂದ್ಸತಿ ಆಮೇಲೆ ಹಾಲ್ನ ಹಾಕ. ಹಸಿ ಹಾಲು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಲ್ನ ಯಾವತ್ತೂ ಕಾಯಿಸ್ಬಿಟ್ಟು ಹಾಕ್ಬೇಕು. ಯಾವುದೇ ಪದಾರ್ಥಕ್ಕಾಗ್ಲಿ ಹಾಲ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಹಾಕ್ಬೇಕು. ಹಾಲು ಹಾಕಿದ ಕೂಡಲೇ ಚೆನ್ನಾಗಿ ಉರಿದಿರೋದಕ್ಕೂ ಅದಕ್ಕೂ ತುಪ್ಪ ಆಡ್ ಮಾಡಿರೋದಕ್ಕೂ ಕಲರ್ ನೋಡಿ ಯಾವ ತರ ಹೊಡೆದು ಕಲರ್ ಇಮಿಡಿಯೇಟ್ ಕಲರೇ ಚೇಂಜ್ ಆಗ್ಬಿಡುತ್ತೆ. ಇವಾಗ ಹಾಲು ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿದೆ. ಚೆನ್ನಾಗಿ ಹಾಲು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸಕ್ಕರೆ ಹಾಕೊಳ್ಳೋದು ಟೈಮ್. ಸಕ್ಕರೆ ನಾನಿಲ್ಲಿ ಅರ್ಧ kg ಇಲ್ಲಾಂದ್ರೆ 400 ಗ್ರಾಮ್ ಇದೆ ಸಕ್ಕರೆ ಹಾಕತ್ತಾ ಇದ್ದೀನಿ. ಇವಾಗ ನೀವು 1 kg ಕ್ಯಾರೆಟ್ ಅಲ್ಲಿ ಮಾಡೋದಾದ್ರೆ ಒಂದು 1/4 kg ಸಕ್ಕರೆ ಆದ್ರೆ ಬೇಜಾನಾಯ್ತು. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಚೆನ್ನಾಗಿ ಕುದಿ ಬಂದು ಈ ಸಕ್ಕರೆ ಎಲ್ಲ ಏನ್ ಸಕ್ಕರೆ ಹಾಕಿದೀವಿ ಎಲ್ಲ ಚೆನ್ನಾಗಿ ಕರಗಬೇಕು, ಎಲ್ಲ ಮಿಕ್ಸ್ ಆಗ್ಬೇಕು ಅದ್ರ ಜೊತೆ ಕರಗಿ. ಇವಾಗ ಒಳ್ಳೆ ಹಲ್ವಾ ತರನೇ ಬರುತ್ತೆ. ಅದೇನಾಗುತ್ತೆ ಅಂದ್ರೆ ನೀವು ಕುಕ್ಕರಲ್ಲಿ ಮಾಡೋದಾದ್ರೆ, ಕುಕ್ಕರಲ್ಲೂ ಮಾಡಬಹುದು, ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂತಲ್ಲ. ಕುಕ್ಕರಲ್ಲಿ ಮಾಡೋದಾದ್ರೆ ಫುಲ್ ಗಂಜಿ ಆದಂಗೆ ಆಗ್ಬಿಡುತ್ತೆ. ಹಲ್ವಾ ತಿನ್ನಕ್ಕಾಗಲ್ಲ, ಹಲ್ವಾ ಕುಡಿಬೇಕಾಗುತ್ತೆ. ಆಮೇಲೆ ಅದ್ರಲ್ಲೂ ಮಾಡ್ತಾರೆ ಬಟ್ ಅಷ್ಟು ಟೇಸ್ಟ್ ಕೊಡಲ್ಲ. ಇವಾಗ ಕ್ಯಾರೆಟ್ ಏನಿದೆ ರಾ ಕ್ಯಾರೆಟ್ ಟೇಸ್ಟ್ ನಿಮ್ಗೆ ಕುಕ್ಕರಲ್ಲಿ ಮಾಡಿದ್ದು ಸಿಗಲ್ಲ. ಇದಾದ್ರೆ ಇದ್ರಲ್ಲಿ ತುರ್ದಿ ನಾವು ಮಾಡೋದಾದ್ರೆ ಹುರಿದ್ಬಿಟ್ಟು ಚೆನ್ನಾಗಿ ಮಾಡೋದಾದ್ರೆ ಆ ಕ್ಯಾರೆಟ್ ಎಲ್ಲ ನಿಮ್ಗೆ ಬಾಯಿಗೆ ಫೀಲ್ ಆಗುತ್ತೆ, ನೀಟಾಗಿ ಸಿಗುತ್ತೆ ಕ್ಯಾರೆಟ್ ಅಂತ ಗೊತ್ತಾಗುತ್ತೆ. ಅದು ಕ್ಯಾರೆಟ್ ಅಲ್ಲೇ ಮಾಡಿದ್ಯೋ ಬೇರೆದ್ರಲ್ಲಿ ಮಾಡಿದ್ಯೋ ಫ್ಲೇವರ್ ಮಾತ್ರ ಗೊತ್ತಾಗುತ್ತೆ ಕುಕ್ಕರಲ್ಲಿ ಮಾಡಿದಾಗ. ಇದೇ ಮಾಡಿ, ಇದೇ ಬೆಸ್ಟ್. ಕುಕ್ಕರಲ್ಲಿ ಮಾಡೋದಕ್ಕಿಂತ ಚೆನ್ನಾಗಿರುತ್ತೆ. ಗಮ್ಮಂತ ಇರುತ್ತೆ ಮಾಡ್ಬೇಕಾದ್ರೆ. ಇವಾಗ ಸಕ್ಕರೆನೂ ಹಾಕಿದೀವಿ, ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ್ಮೇಲೆ ಲಾಸ್ಟಲ್ಲಿ ನಾವೇನು ಫಸ್ಟ್ ಹುರ್ಕೊಂಡಿದ್ವಿ ಬಾದಾಮಿ ಮತ್ತೆ ಗೋಡಂಬಿ, ಬೇಕಾದ್ರೆ ದ್ರಾಕ್ಷಿನೂ ಬೇಕಾದ್ರೆ ನೀವು ಅದೇ ಟೈಮಲ್ಲಿ ದ್ರಾಕ್ಷಿ ಯೂಸ್ ಮಾಡಂಗಿದ್ರೆ ದ್ರಾಕ್ಷಿನೂ ಯೂಸ್ ಮಾಡ್ಬೋದು. ಫೈನಲ್ ಆಗಿ ಅದನ್ನ ಹಾಕಿದ್ರೆ ಮುಗೀತು. ಇನ್ನೊಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಕುದಿ. ಸಕ್ಕರೆ ಎಲ್ಲ ಕರಗಿ ನೀಟಾಗಿ ಎಲ್ಲ ಹಾಕ್ಬಿಟ್ಟಿದೆ. ಇವಾಗ ಡ್ರೈ ಫ್ರೂಟ್ಸ್ ನಾವು ಯೂಸ್ ಮಾಡಿದ್ವಿ ಫಸ್ಟ್ ಕರ್ಕೊಂಡಿದ್ವಿ ತುಪ್ಪದಲ್ಲಿ, ಆ ಡ್ರೈ ಫ್ರೂಟ್ಸ್ನೆಲ್ಲ ಇವಾಗ ಹಾಕೋಬೇಕು. ಫಸ್ಟ್ ಸ್ಟಾರ್ಟಿಂಗು ಕ್ಯಾರೆಟ್ ಉರಿಬೇಕಾದ್ರೆ ಒಂದು 20-25 ನಿಮಿಷ ಹಿಡಿತದೆ. ಅದೆಲ್ಲ ಸ್ಮೆಲ್ಲೆಲ್ಲ ಹೋದ್ಮೇಲೆ ತಿರ್ಗಾ ಹಾಲು ಹಾಕಿ ಒಂದು 10 ನಿಮಿಷ ಆದ್ಮೇಲೆ ಸಕ್ಕರೆ ಆ್ಯಡ್ ಮಾಡಿ. ಸಕ್ಕರೆ ಹಾಕಿದ್ಮೇಲೆ ಅವಾಗ ಒಂದು 20-25 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಅದನ್ನ. ಈ ಹಾಲಲ್ಲಿ ಇರೋದು ಆಮೇಲೆ ಸಕ್ಕರೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದಕ್ಕೆ. ಆಮೇಲೆ ಲಾಸ್ಟಲ್ಲಿ ನೀವೇನು ಹುರ್ಕೊಂಡಿರ್ತೀರೋ ಅದನ್ನ ಹಾಕಿದ್ರೆ ಅಲ್ಲಿಗೆ ಹಲ್ವಾ ಮುಗೀತು. ಲಾಸ್ಟಲ್ಲಿ ಬೇಕಾದ್ರೆ ನೀವು ಆ್ಯಡ್ ಮಾಡೋಂಗಿದ್ರೆ ಏಲಕ್ಕಿ ಪೌಡರ್ನ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಉದುರಿಸ್ಕೊಂಡು ಯೂಸ್ ಮಾಡೋದು. ಇವಾಗ ಎಷ್ಟೆಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ತಗೋಬೇಕು ಅಂತ ಕನ್ಫ್ಯೂಸ್ ಆದರೆ ನೀವು ಅಕಸ್ಮಾತ್ 1 kg ಕ್ಯಾರೆಟ್ ತಗೊಂಡು ಕ್ಯಾರೆಟ್ ತುರಿದ್ಬಿಟ್ಟು ಮಾಡ್ತಾ ಇದ್ದೀನಿ ಅಂದರೆ ನೀವು 1 kgಗೆ ನೀವು ಜಾಸ್ತಿ ಸ್ವೀಟ್ ಯೂಸ್ ಮಾಡೋದಾದ್ರೆ ಅರ್ಧ kg ಸಕ್ಕರೆ ಹಾಕೊಳ್ಳಿ. ಇಲ್ಲ ನಾವು ಮೀಡಿಯಮ್ಮು ಅನ್ನೋದಾದ್ರೆ ಒಂದು 1/4 kg ಸಕ್ಕರೆ ಹಾಕೊಳ್ಳಿ. ನಾನು 2 kg ಕ್ಯಾರೆಟ್ ತಗೊಂಡಿರೋದ್ರಿಂದ
ಅರ್ಧ ಇಂದ ಮುಕ್ಕಾಲು, ಒಂದು ಅರ್ಧ ಫಸ್ಟ್ 600 ಗ್ರಾಮ್ ಹಾಕೊಂಡು ಆಮೇಲೆ ಒಂದು 100 ಗ್ರಾಮ್ ಆಡ್ ಮಾಡ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಕೆಜಿ ಸಕ್ಕರೆ ಹಾಕೊಂಡಿದ್ದೀನಿ. ಯಾಕಂದ್ರೆ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಂಡಿದ್ದೀನಿ. ನೀವು ಅಷ್ಟೇ ಸಕ್ಕರೆ 1 ಕೆಜಿ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು 1/4 ಕೆಜಿ ಹಾಕೊಳ್ಳಿ. ಇಲ್ಲ ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ ಒಂದು ಅರ್ಧ ಕೆಜಿ ಸಕ್ಕರೆ ಹಾಕೊಳ್ಳಿ. ಇವಾಗ ಆಲ್ಮೋಸ್ಟ್ ಆಯ್ತು, ಮುಗಿದಿದೆ. ಇವಾಗ ಇದನ್ನ ಬಿಸಿ ಆರಿ ಫ್ರೀಸರ್ ಅಲ್ಲಿ ಇಟ್ಬಿಟ್ರೆ, ಬಿಸಿ ಎಲ್ಲ ಆರೋದ್ಮೇಲೆ ಫ್ರೀಸರ್ ಇಟ್ಟು ಫ್ರೀಸರ್ ಇಂದ ತಿಂದ್ರೆ ಆವಾಗ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಸ್ವಲ್ಪ ಒಂದು 1/4 ಸ್ಪೂನ್ ಜಾಸ್ತಿ ಹಾಕಕ್ ಹೋಗ್ಬಿಟ್ಟು ಒಂದು 1/4 ಸ್ಪೂನ್ ಹಾಕೊಂಡಿದ್ದೀನಿ. ನಾನು ಇಷ್ಟಕ್ಕೆ 1/4 ಸ್ಪೂನ್ ಏಲಕ್ಕಿ ಪೌಡರ್ ಹಾಕೊಂಡಿದ್ದೀನಿ. ವಿಡಿಯೋ ಈ ತರ ಇತ್ತು ಇವತ್ತಿನ ವಿಡಿಯೋ. ಮೊದಲನೇ ವಿಡಿಯೋ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರೂ ತಪ್ಪಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸಿ. ದಯವಿಟ್ಟು ಎಲ್ಲ ಲೈಕ್ ಮಾಡಿ.